ಯಾಕೆ ಕಾರಣ ಇದ್ಯಾಕೆ ಆಗೈತಿ ಅಂತಂದ್ರ ಮಾನ್ಯ ಅಧ್ಯಕ್ಷರೇ, ಯಾಕೆ ಪರ್ ಕ್ಯಾಪಿಟಲ್ ಇನ್ಕಮ್ ಹೆಚ್ಚೈತಿ ಅಥವಾ ಯಾಕಲ್ಲಿ ಮೈಸೂರು ಭಾಗದ ಬೆಂಗಳೂರು ಇಂಗ್ಳೂರು ಸುತ್ತಲದ ಇದು ಅಂತಂದ್ರ, ಇವತ್ತು ನಾವು ಐ ಟಿ ಇಂಡಸ್ಟ್ರಿ ಎಲ್ಲೈತಿ? ಎಲ್ಲ ಬೆಂಗಳೂರಾಗ ಐತಿ. ಓಕೆ, ಆಟೋಮೊಬೈಲ್ ಕಂಪ್ನಿಗಳೆಲ್ಲದಾವು. ಟೊಯೋಟಾ ಇರ್ಲಿ, ಇವತ್ತು TVS ಇರ್ಲಿ, ಹೊಂಡಾ ಇರ್ಲಿ, ವೋಲ್ವೋ ಇರ್ಲಿ, ಅಥವಾ ಬೇರೆ ಬೇರೆ ಆಟೋಮೊಬೈಲ್ ಕಂಪ್ನಿಗಳೆಲ್ಲದಾವ. ಎಲ್ಲ ಹೆಚ್ಚು ಕಡಿಮೆ ನಮ್ಮ ಧಾರವಾಡದಾಗ ಒಂದು ಟಾಟಾ ಅಂತ ಐತಿ, ಅದನ್ನೊಂದು ಬಿಟ್ರೆ ಉಳ್ಕಿದ ಎಲ್ಲಾ ಕಂಪ್ನಿಗಳು ಅಲ್ಲಿ ಬೆಂಗಳೂರು ಸುತ್ತಮುತ್ತಲ ಅದಾವ. ಪಬ್ಲಿಕ್ ಸೆಕ್ಟರ್ ಯೂನಿಟ್ಗಳು ಎಲ್ಲದಾವು. ಇವತ್ತು BHEL ಇರ್ಲಿ, HAL ಇರ್ಲಿ, HMT ಇರ್ಲಿ, ಅಥವಾ ಇಸ್ರೋ ಇರ್ಲಿ, ಎಲ್ಲಾ ಪಬ್ಲಿಕ್ ಸೆಕ್ಟರ್ ಅಲ್ಲೇ ಬೆಂಗಳೂರು ಸುತ್ತಮುತ್ತಲ. ಅದಾದ್ಮೇಲೆ ಇವತ್ತು ಬಯೋಟೆಕ್ನಾಲಜಿ ಕಂಪ್ನಿಗಳು ಎಲ್ಲದಾವು. ಟೆಕ್ನಾಲಜಿ ಕಂಪ್ನಿಗಳು ಎಲ್ಲ ಬೆಂಗಳೂರಾಗ. ನಮ್ಮ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಅದಾವು. ಇವತ್ತು ಜಯದೇವ ಇನ್ಸ್ಟಿಟ್ಯೂಟ್ ದೊಡ್ಡದು ಇರೋದು ಬೆಂಗಳೂರಾಗ. ಇವತ್ತು ಇನ್ಸ್ಟಿಟ್ಯೂಟ್ ಆಫ್ ನೆಫ್ರಾಲಜಿ ಇರೋದು ಬೆಂಗಳೂರಾಗ. ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಎಂಟ್ರಾಲಜಿ ಇರೋದು ಬೆಂಗಳೂರಾಗ. ಕಿದ್ವಾಯಿ ಇರೋದು ಬೆಂಗಳೂರಾಗ. ಎಲ್ಲಾ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳು ಇರೋದು ಬೆಂಗಳೂರಾಗ. ಈ ರೀತಿ ಬೆಂಗಳೂರು ಫೋಕಸ್ಡ್ ಡೆವಲಪ್ಮೆಂಟ್ ಹಾಕೊಂತ ಹೋಗೈತಿ. ಹಾಗಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಸುಮಾರು ಒಂದು 5.85 lakhs ಮೀಡಿಯಂ ಅಂಡ್ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸ್. 5,85,000. ಅದರಲ್ಲಿ 15% ಅಷ್ಟೇ ಉತ್ತರ ಕರ್ನಾಟಕ ಅದಾವ. 1 minute, I'll just add some point ಗೆನೆ. ಈಗ ತಾವೇನ್ ಹೇಳಿದ್ರಿ, ಡೆವಲಪ್ಮೆಂಟ್ ಆಗ್ಬೇಕು ಬೆಂಗಳೂರು ಹೊರಗಂದ್ರೆ ಡೆವಲಪ್ಮೆಂಟ್ ಸಮಗ್ರವಾಗಿ ಆಗ್ಬೇಕು. ಇವತ್ತು ಯಾಕೆ ಬೆಂಗಳೂರನ್ನ ಪ್ರಿಫರ್ ಮಾಡ್ತಾರಂದ್ರೆ, ಬೆಂಗಳೂರಲ್ಲಿ ಕೆಲಸಕ್ಕೆ ಗಂಡ ಹೋದ್ರೆ ಹೆಂಡತಿಗೂ ಉದ್ಯೋಗ ಸಿಗುತ್ತೆ, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅವಕಾಶ ಆಗುತ್ತೆ, ತಂದೆ ತಾಯಿಗೆ ಆರೋಗ್ಯ ಚಿಕಿತ್ಸೆಗೂ ಅವಕಾಶ ಇದೆ. ಸೊ ಎಲ್ಲ ಸೋಷಿಯಲ್ ಫ್ಯಾಕ್ಟರ್ಸ್ನ ನಾವು ಬೇರೆ ಬೇರೆ ಭಾಗಗಳಿಗೆ ತರದೇ ಇದ್ರೆ, ಈ ಓವರ್ ಆಲ್ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ತಾವೇನ್ ಹೇಳ್ತಾ ಇದ್ದೀರಾ, ಇವನ್ನು ನಾವು ಮೂವ್ ಮಾಡದೇ ಇದ್ರೆ ಈ ಕಡೆಗೆ, ನಾವು ಉದ್ಯೋಗಗಳನ್ನ ಇಂಡಸ್ಟ್ರಿಗಳನ್ನ ಎಲ್ಲ ಈ ಕಡೆಗೆ ತರಂತದ್ದು ಸಾಕಷ್ಟು ಸಮಸ್ಯೆ ಆಗ್ತದೆ. ಸೊ ಸರ್ಕಾರ ಒಂದು ಕಡೆ ಆದ್ರೆ ಟು ಬ್ರಿಂಗ್ ಆಲ್ ದ ಸಾಫ್ಟ್ ಇನ್ಫ್ರಾಸ್ಟ್ರಕ್ಚರ್ ಟುವರ್ಡ್ಸ್ ನಾರ್ತ್ ಕರ್ನಾಟಕ, ಇದಕ್ಕೂ ಕೂಡ ನಾವು ಒಂದು ಪ್ರಯತ್ನ ಮಾಡಬೇಕಾಗ್ತದೆ. ಇಟ್ ಇಸ್ ನಾಟ್ ಓನ್ಲಿ ಫಂಡ್ಸ್ ಅಂತ ನನ್ನ ಒಂದು ನಾನು ಅದಕ್ಕೆ ಬರ್ತೇನೆ. ಈಗ ಪ್ರಾಬ್ಲಮ್ ಏನಿದೆ ನಾನು ಹೇಳ್ತಾ ಇದ್ದೇನೆ, ಇಶ್ಯೂ ಏನಿದೆ, ಇದಕ್ಕೆ ಸೊಲ್ಯೂಷನ್ ಏನಂತ ಕೂಡ ನಾನು ನಮ್ಮ ಪ್ರಕಾರ ನೀವು ಹೇಳ್ತಾ ಇರೋದು ಪಾಯಿಂಟ್ ಇನ್ಕ್ಲೂಡ್ ಮಾಡಿಕೊಂಡು ಏನ್ ಸೊಲ್ಯೂಷನ್ ಏನಿದೆ ಅಂತ. ಅಧ್ಯಕ್ಷರೇ, ನನಗೆ ಅರ್ಥ ಆಗ್ತಾ ಇಲ್ಲ. ಅವ್ರು ಉತ್ತರ ಕರ್ನಾಟಕದ ಬಗ್ಗೆ, ವಿಶೇಷವಾಗಿ ಇಲ್ಲಿಯ ಸಮಸ್ಯೆಗಳ ಬಗ್ಗೆ ಬಹಳ ಅರ್ಥಗರ್ಭಿತವಾಗಿ ಮಾತನಾಡ್ತಿದ್ದಾರೆ. ದಯವಿಟ್ಟು ಯಾರು ಡಿಸ್ಟರ್ಬ್ ಮಾಡಬಾರ್ರಿ ಬೆಂಗಳೂರಿನವರು. ಯಾಕೆ ಬೆಂಗಳೂರಿನವ್ರು ನಿಮ್ಗೆ ಯಾಕ್ರಿ ಅವ್ರು ಮಾತಾಡಕ್ಕೂ ಬಿಡುವಲ್ರಲ್ಲ ನಿಮ್ಮ ಪಾರ್ಟಿಯವರಿಗೆ? ನಮ್ಮ ಇಟ್ಸ್ ಎ ಕೋರಿಲೇಟೆಡ್. He's doing a very good information. ನಮಗ ಅದಕ್ಕೆ ದಯಮಾಡಿ ಯಾರು ಡಿಸ್ಟರ್ಬ್ ಮಾಡಬೇಡಿ. ಬೆಂಗಳೂರು ಬಗ್ಗೆ ಹೆಮ್ಮೆ ಐತೆ, ಡಿಸ್ಟರ್ಬ್ ಮಾಡಬೇಡಿ ಯಾರು. ನಮಗ ಬೆಂಗಳೂರು ಬಗ್ಗೆ ಹೆಮ್ಮೆ ಐತಿ. ಬೆಂಗಳೂರು ಬಗ್ಗೆ ನಾವು, ಯಾಕಂದ್ರೆ ನಮ್ಮ ರಾಜಧಾನಿ ಬೆಂಗಳೂರು, ಅದ್ರ ಬಗ್ಗೆ ನಮಗೆ ಹೆಮ್ಮೆ ಐತಿ. ಆದ್ರೆ ಅದ್ರ ಜೊತೆ ಸಮಗ್ರ ಕರ್ನಾಟಕ ಯಾವ ರೀತಿ ಅಭಿವೃದ್ಧಿ ಮಾಡ್ಬೇಕನ್ನುವಂತ ಚಿಂತನೆಯನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅದಕ್ಕಿಂತ ಮೊದ್ಲು ಯಾಕೆ ಹಿಂಗ ಆಗ್ತಿದೆ ಅಂತ ಹೇಳ್ತೀನಿ. ಇವತ್ತೇನು ನಾನು ಇಂಡಸ್ಟ್ರಿಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಈ ಇಂಡಸ್ಟ್ರಿಗಳು ಒಂದ್ ಕಡೆ ಆದ್ರೆ, ಮಾನ್ಯ ಅಧ್ಯಕ್ಷರೇ, ನಮ್ಮ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಗವರ್ಮೆಂಟ್ ಅಪಾಯಿಂಟ್ಗಳು 1980ರ ದಶಕದಲ್ಲಿ ಅದು ಬಹಳಷ್ಟು ದೊಡ್ಡ ಪ್ರಮಾಣದ ಗವರ್ಮೆಂಟ್ ಅಪಾಯಿಂಟ್ಮೆಂಟ್. ಅದು ಆ ಅಪಾಯಿಂಟ್ಮೆಂಟ್ ದಲ್ಲಿ ಮ್ಯಾಕ್ಸಿಮಮ್ ಅಪಾಯಿಂಟ್ಮೆಂಟ್ ಆಗಿದ್ದು ಎಲ್ಲ ದಕ್ಷಿಣ ಕರ್ನಾಟಕದಲ್ಲಿ. ಇವತ್ತು ನಾವು ಗೆಜೆಟೆಡ್ ಆಫೀಸರ್ಸ್ ಸಂಖ್ಯೆ ತೆಗೆದುಕೊಂಡ್ರೆ ಮಾನ್ಯ ಅಧ್ಯಕ್ಷರೇ, ಕೇವಲ 12% ಅಷ್ಟೇ ಗೆಜೆಟೆಡ್ ಆಫೀಸರ್ಸ್ ಉತ್ತರ ಕರ್ನಾಟಕದವ್ರದಾರ. ನಾವು ಉತ್ತರ ಕರ್ನಾಟಕ ಅಂದ್ರೆ ನಾ ಹೇಳಿದ್ನಲ್ಲ, ಹರಿಹರದಿಂದ ಮೇಲೆ ಬೀದರ್ ತನಕ ಕೇವಲ 12% ಅಷ್ಟೇ ಗೆಜೆಟೆಡ್ ಆಫೀಸರ್ಸ್ ಉತ್ತರ ಕರ್ನಾಟಕದವ್ರು. ನಾನ್ ಗೆಜೆಟೆಡ್ ಆಫೀಸರ್ ಸಂಖ್ಯೆ ತಗೊಂಡಿವಿ ಅಂದ್ರೆ 8% ಅಷ್ಟೇ ಉತ್ತರ ಕರ್ನಾಟಕದವ್ರದಾರ. ಅಂದ್ರೆ ಅದು ಅಪಾಯಿಂಟ್ಮೆಂಟ್ ಆಗೋ ಟೈಮ್ದಲ್ಲಿ ನಮ್ಮವ್ರು ಅಲ್ಲೇ ಕಾಳಜಿ ತಗೊಳ್ಳಿಲ್ಲದಕ್ಕೆ, ನಮ್ಮ ಲೀಡರ್ಸು ಅಥವಾ ನಮ್ಮ ಭಾಗದವ್ರು ಅದ್ರ ಬಗ್ಗೆ ಅವೇರ್ ಇಲ್ಲಿದ್ದಕ್ಕೆ ನ್ಯಾಚುರಲಿ ಅಲ್ಲಿ ಭಾಗದ ಜನ ಅಲ್ಲಿ ಅಪಾಯಿಂಟ್ಮೆಂಟ್ ಆಗುತ್ತೆ. ಈಗ ಉದಾಹರಣೆ ಹೇಳ್ತೇನೆ ಮಾನ್ಯ ಅಧ್ಯಕ್ಷರು, ಇವತ್ತಿನ ಪರಿಸ್ಥಿತಿ ಐತಂದ್ರೆ, ಈಗ KPSC ಇಂದ ಸುಮಾರು 386 ಪೋಸ್ಟ್ ಕರೆದಿದ್ದಾರೆ. 386 ಪೋಸ್ಟ್. ಇಲ್ಲ ಅಜಯ್ ಇದ್ರಲ್ಲ, ಅವ್ರು ಹೋಗಿದ್ದಾರೆ ಅನಿಸುತ್ತೆ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರದ್ದು. ಅದರಲ್ಲಿ 138 ನನಗನ್ಸಿದ ಮಟ್ಟಿಗೆ ಗೆಜೆಟೆಡ್ ಆಫೀಸರ್ ಪೋಸ್ಟ್ಗಳನ್ನು ಕರೆದಿದ್ದಾರೆ. ಅದರಲ್ಲಿ ರಿಸರ್ವೇಶನ್ ಇರ್ಬೇಕಲ್ಲ ಕಲ್ಯಾಣ ಕರ್ನಾಟಕಕ್ಕೆ. ಗೆಜೆಟೆಡ್ ಆಫೀಸರ್ ಪೋಸ್ಟ್ ಅಲ್ಲಿ ಕೂಡ ಕಲ್ಯಾಣ ಕರ್ನಾಟಕದಲ್ಲಿ 10% ರಿಸರ್ವೇಶನ್ ಇರಬೇಕು.
ಅದರಲ್ಲಿ ಯಾವ ರೀತಿಯ ಪೋಸ್ಟ್ಗಳನ್ನು ರಿಸರ್ವೇಶನ್ ಮಾಡಿದ್ದಾರೆ ಮಾನ್ಯ ಅಧ್ಯಕ್ಷರೇ? ಜೈಲ್ ಸೂಪರಿಂಟೆಂಡೆಂಟು, ಜೈಲ್ ವಾರ್ಡನ್ನು. ಪ್ರಿಯಾಂಕ ಖರ್ಗೆ ಅವರ ನೀವಿಬ್ರು ಇದ್ರ ಬಗ್ಗೆ ಲಕ್ಷ ಕೊಡ್ಬೇಕು. ಇವತ್ತು KPSC ಇದು ಕರೆದಿದ್ದಾರೆ ಪೋಸ್ಟ್ 386 ಪೋಸ್ಟ್ ಇದಾವೆ. ಅದರಲ್ಲಿ 138 ನನಗನ್ಸಿದ ಮಟ್ಟಿಗೆ ಗೆಜೆಟೆಡ್ ಪೋಸ್ಟ್ಗಳನ್ನು ಕರೆದಿದ್ದಾರೆ. ಅದರಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ತೆಗೆದಿಡಬೇಕಲ್ಲ ಪೋಸ್ಟು. ಯಾವ ಟೈಪ್ ಪೋಸ್ಟ್ ತೆಗೆದಿಟ್ಟಿದ್ದಾರೆ? ಜೈಲ್ ವಾರ್ಡನ್ನು, ಜೈಲ್ ಸೂಪರಿಂಟೆಂಡೆಂಟು, ಇಂಥವು AC DYSP ಇಂಥ ಪೋಸ್ಟ್ಗಳನ್ನು ರಿಸರ್ವೇಶನ್ ಮಾಡಿಲ್ಲ. ಅಂದ್ರೆ ಯಾಕಂದ್ರೆ ಇದೇನಿದೆ, ನಾವು ನಮ್ಮ ಟೋಟಲ್ ಸಿಸ್ಟಮ್ದಲ್ಲಿ ಏನಿದೆ ಅಂತಂದ್ರೆ ನಮಗ ನ್ಯಾಯ ಸಿಗಾಕ ಏನ ರೀತಿ ಕಾನೂನದಲ್ಲಿ ಅಥವಾ ರೂಲ್ಸ್ದಲ್ಲಿ ಏನು ಆಗ್ಬೇಕು ಅದು ಇನ್ನೂ ತನಕನೂ ಆಗ್ತಾ ಇಲ್ಲ. ಹಂಗಾಗಿ ನಮಗೆ ಬೇಕಾದಂತ ಇವತ್ತು ನ್ಯಾಚುರಲ್ ಅಧ್ಯಕ್ಷರ ಈಗ ಫಸ್ಟ್ ಇಲ್ಲೆಲ್ಲ ನಮ್ಮ ಚೇರ್ದೊಳಗ ಇವತ್ತು ನಮ್ಮ ಇದು ಪೂರ್ತಿ ಸುವರ್ಣಸೌಧಕ್ಕೆ ಹೆಡ್ ಯಾರು? ಅಧ್ಯಕ್ಷರ ಹೆಡ್. ಇಡೀ ಸುವರ್ಣಸೌಧದಾಗ ಎಲ್ಲದಕ್ಕಿಂತ ಚಂದ ಇರೋ ಚೇರ್ ಯಾರ್ದು? ಅಧ್ಯಕ್ಷರ ಚೇರ್. ಎಲ್ಲದಕ್ಕಿಂತ ಹೆಚ್ಚು ಸುಂದರವಾಗಿರೋ ಜಾಗ ಯಾವುದು? ಅಧ್ಯಕ್ಷರು. ಯಾವಾಗ ಇದ್ರು ಹೆಂಗಿರ್ತೈತೆ ಅಂತಂದ್ರೆ ಯಾರು ಪವರ್ದಾಗ ಇರ್ತಾರ, ಯಾರು ಡಿಸಿಷನ್ ಮೇಕರ್ ಇರ್ತಾರ, ಅವರು ನ್ಯಾಚುರಲಿ ತಮ್ಮ ಸುತ್ತಮುತ್ತಲದ ಬಗ್ಗೆ ಕಾಳಜಿ ತಗೊಂತಾರೆ. ಹಾಗಾಗಿ ಇವತ್ತು ಡಿಸಿಷನ್ ಮಾಡುವಂತ ಜನ, ಡಿಸಿಷನ್ ತೆಗೆದುಕೊಳ್ಳುವಂತ ಜನದಲ್ಲಿ ನಮ್ಮ ಉತ್ತರ ಕರ್ನಾಟಕದವ್ರ ಸಂಖ್ಯೆ ಕಡಿಮೆ ಆತಂದ್ರೆ ನ್ಯಾಚುರಲಿ ಈ ಭಾಗದ ಬಗ್ಗೆ ಲಕ್ಷ್ಯ ಕಡಿಮೆ ಆಗ್ತದೆ. ಇವತ್ತು ಶಾಲಾ ಶಿಕ್ಷಕರ ಸಂಖ್ಯೆ, ಅದರದ್ದು ಸಂಖ್ಯೆ ಇವತ್ತಿಗೂ ನೋಡಿದ್ರೆ ಅದರಲ್ಲೂ ಕೂಡ ನಮ್ಮ ಸಂಖ್ಯೆ ಇವತ್ತು ವೇಕೆನ್ಸಿ ಇರೋದು ಕಡಿಮೆ ಅದಾವ. ಇಲ್ಲೇ ಹೈಯೆಸ್ಟ್ ವೇಕೆನ್ಸಿ ಗುಲ್ಬರ್ಗ ರೀಜನ್ದಾಗ, ನೆಕ್ಸ್ಟ್ ಹೈಯೆಸ್ಟ್ ವೇಕೆನ್ಸಿ ಬೆಳಗಾಂ ರೀಜನ್ದಾಗ. ಯಾಕಂದ್ರೆ ಇಲ್ಲೇ ಅಪಾಯಿಂಟ್ಮೆಂಟ್ ಆಗಿ ಬರ್ತಾರ, ಬಂದ್ ಆ ಕಡೆ ಟ್ರಾನ್ಸ್ಫರ್ ತಗೊಂಡು ಅಲ್ಲಿ ಹೋಗ್ಬಿಡ್ತಾರೆ. ಇಲ್ಲೆಲ್ಲ ನಮ್ಮ ಹುಡುಗರಿಗೆ ಕಲ್ಸಾಕ ಯಾರು ಇರುದಿಲ್ಲ. ಅದ್ರ ಅಂಕಿ ಸಂಖ್ಯೆ ಬೇಕಂದ್ರೆ ನಾ ಕೊಡ್ತೀನಿ. ಅದ್ರ ಅಂಕಿ ಸಂಖ್ಯೆ ಬೇರೆಯವ್ರು ಸಾಕಷ್ಟು ಮಾತಾಡ್ಯಾರ. ನಾನು ಜನರಲ್ಲೇ ಅಂಕಿ ಸಂಖ್ಯೆಗಳ ಬಗ್ಗೆ ಹೆಚ್ಚು ನಾನು ಹೋಗ್ತಾ ಇಲ್ಲ. ಸೊ ಈ ರೀತಿ ಮಾನ್ಯ ಅಧ್ಯಕ್ಷರೇ ನಮ್ಮ ಉತ್ತರ ಕರ್ನಾಟಕಕ್ಕೆ ಇದು ತೊಂದರೆ ಆಗ್ತಾ ಇದೆ.